ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅವತ್ತು ಶೇಕ್ಸ್ಪಿಯರು ಒಂದು ಮಾತು ಬರೆದಿದ್ರು, ಎಲ್ಲರನ್ನ ಪ್ರೀತಿಸಿ ಕೆಲವರನ್ನ ಮಾತ್ರ ನಂಬಿ ಅಂತ. ನಮ್ಮ ಗಾಂಧಿನಗರದಲ್ಲೂ ಇವತ್ತು ಒಂದು ಹೊಸ ಪ್ರೇಮ ಪಾಠ ಶುರುವಾಗಿದೆ. ನಾವು ಇಡೋವಂಥ ಮೊದಲನೇ ಹೆಜ್ಜೆ ಯಾವಾಗಲೂ ಗಟ್ಟಿಯಾಗಿರಬೇಕು ಅನ್ನೋವಂಥ ಆಸೆಯ ಜೊತೆಗೇ ಮೊದಲನೇ ಹೆಜ್ಜೆಯನ್ನು ನಾಯಕ ನಟರು ಲವ್ ಸೀಸನ್ ಮುಖಾಂತರ ಮುಕುಂದ ರಾಮಸ್ವಾಮಿ ಅವರು ಇಟ್ಟಿದ್ದಾರೆ. ಅವರನ್ನು ಪ್ರೀತಿಯಿಂದನೇ ಮಾತಾಡಿಸ್ತಾ ಹೋಗ್ತೀನಿ. ಮುಕುಂದ್, ವೆಲ್ಕಮ್ ಟು ದ ಇಂಡಸ್ಟ್ರಿ. ಫಸ್ಟ್ ಎಲ್ರಿಗೂ ಹೇಳ್ತಾ ಇರ್ತೀವಿ, ಮೊದಲನೇ ಹೆಜ್ಜೆ ಇಡೋವಾಗಲೇ ಒಂದಷ್ಟು ಚಾಲೆಂಜಸ್ಗಳು ಇದ್ದೇ ಇರುತ್ತೆ ಅಂತ. ಚಾಲೆಂಜ್ಗಳನ್ನು ಫೇಸ್ ಮಾಡೋದು ಒಂದು ಚಾಲೆಂಜ್ ಆದರೆ, ನಾನಿಲ್ಲಿ ಉಳ್ಕೊಳ್ತೀನ ಅನ್ನುವಂಥ ಒಂದು ಪುಕ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಪ್ರಮೋಷನ್ಸ್ಗಳು ಫುಲ್ ಸ್ವಿಂಗಲ್ಲಿ ನಡೀತಾ ಇದೆ. ಎಷ್ಟು ಖುಷಿಯಲ್ಲಿದ್ದೀರಾ, ಎಷ್ಟು ಟೆನ್ಷನಲ್ಲಿದ್ದೀರಾ? ಖುಷಿ, ಅಟ್ ದ ಸೇಮ್ ಟೈಮ್ ಟೆನ್ಷನ್, ನರ್ವಸ್ ಇದೆ. ಯಾಕೆ ಅಂದರೆ ಹೆಂಗೆ ರಿಸೀವ್ ಮಾಡ್ತಾರೆ ಅನ್ನೋದೊಂದು ಇದೆ. ಯಾಕೆಂದರೆ ನೀವು ಇತ್ತೀಚಿನ ಸಿನಿಮಾಗಳು ನೋಡ್ಬೋದು, ಯಾವುದು ಅಷ್ಟೊಂದು ನ್ಯೂಸ್ ಆಗಲಿಲ್ಲ. ಐ ಮೀನ್ ನಮ್ಮ ಸಿನಿಮಾ ಸ್ವಲ್ಪ ಡಿಫ್ರೆಂಟಾಗಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಸೊ ಆ ನಂಬಿಕೆ ಕೂಡ ಇದೆ, ಜನ ತಗೊಳ್ತಾರೆ, ರಿಸೀವ್ ಮಾಡ್ಕೊಳ್ತಾರೆ ಅನ್ನೋ ನಂಬಿಕೆ ಇದೆ. ಯಾವಾಗಲೂ ಪಾತ್ರದ ತಯಾರಿ ಬಗ್ಗೆ ಕೇಳ್ತಾ ಇರ್ತಾರೆ. ನಾನು ಸ್ವಲ್ಪ ಉಲ್ಟಾ ಪಲ್ಟಾ ಅದನ್ನೇ ರೆಡಿಮೇಡ್ ಕ್ವಶನ್ನ ಪಕ್ಕಕ್ಕಿಟ್ಟು ಕೇಳ್ತೀನಿ. ನೀವು ಚಿಕ್ಕ ವಯಸ್ಸಿಂದ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರ್ತೀರ. ಒಂದಷ್ಟು ಇನ್ಸ್ಪಿರೇಷನ್ಗಳು, ಅಡ್ಮೈರೇಷನ್ಗಳು ಮತ್ತು ಒಂದು ರೂಪುರೇಷೆ ಕ್ರಿಯೇಟ್ ಆಗಿರುತ್ತೆ. ಒಬ್ಬ ನಾಯಕ ನಟನ ನಾನು ಆಗಬೇಕಂದ್ರೆ ನಾನು ಯಾವ ಥರ ತಯಾರಾಗಬೇಕು ಅಂತ. ನಿಮಗೆ ಚಿಕ್ಕ ವಯಸ್ಸಿಂದ ನಿಮ್ಮ ಮೇಲೆ ಬಿದ್ದಿರೋ ಇಂಪ್ಯಾಕ್ಟ್ ಪಾಯಿಂಟ್ ಏನು? ಇನ್ಸ್ಪಿರೇಷನ್ ಅನ್ನೋದು, ಇಂಪ್ಯಾಕ್ಟ್ ಅಂದರೆ ನನ್ನಲ್ಲಿ ಫೈರ್ ಅನ್ನೋದು, ಓಕೆ ನಾನು ಈ ಥರ ಮಾಡಬೇಕು ಅನ್ನೋದು ಹುಟ್ಟಿಸಿದ್ದು ಕಿಂಗ್ ನಾಗಾರ್ಜುನ ಸರ್, ತೆಲುಗು ನಟ. ಅವರು ನಾನು 4 ವರ್ಷ ಇದ್ದಾಗ ಅವ್ರ ಸಿನಿಮಾ ಒಂದು ನೋಡಿದೆ, ಮಾಸ್ ಅನ್ನೋ ಒಂದು ಸಿನಿಮಾ ನೋಡಿದ್ದೆ ಸರ್ ಥಿಯೇಟ್ರಲ್ಲಿ. ಅಲ್ಲಿ ನನಗೆ ಥಿಯೇಟ್ರಲ್ಲಿ ನೋಡಬೇಕು, ಸಿನಿಮಾ ಅನ್ನೋ ವರ್ಡ್ ಪದ ಅನ್ನೋದು ಗೊತ್ತಿಲ್ಲ ನನಗೆ. ಬಟ್ ಏನೋ ಒಂದು ನಾನು ಹಂಗೆ ಮಾಡಬೇಕು, ನಾನು ಹಿಂಗೆ ಡ್ಯಾನ್ಸ್ ಮಾಡಬೇಕು, ಇಲ್ಲ ನಾನು ಈ ಥರ ಆ್ಯಕ್ಟ್ ಮಾಡಬೇಕು, ಇಲ್ಲ ಎಷ್ಟು ಜನ ನೋಡ್ತಿದ್ದಾರೆ ನನ್ನ ಹಿಂಗೆ ನೋಡಬೇಕು ಅನ್ನೋದು ಅಲ್ಲಿಂದ ಉಟ್ಕೊಳ್ತು ಸರ್. ನನ್ನ ಅದೇ ಅವರೇ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಅಂದರೆ ರೋಲ್ ಮಾಡೆಲ್ ಅಂತನೋ, ಇಲ್ಲ ಅವರೇ ನನಗೆ ಫೈರ್ ಅನ್ನೋದು, ನನಗೆ ಒಂದು ಸಿನಿಮಾ ಮಾಡು ಅಂತ ಇಂಡೈರೆಕ್ಟಾಗಿ ಅವರೇ ಹೇಳಿದರು ಅನ್ನೋ ಥರ ಅನಿಸುತ್ತೆ. ನಟನೆಯ ಇನ್ಸ್ಪಿರೇಷನ್ ಹೇಳಿದ್ರಿ, ಪ್ರೀತಿ ಮಾಡೋದಕ್ಕೆ ಯಾರಾದರೂ ಇನ್ಸ್ಪೈರ್ ಆಗಿದ್ದಾರಾ? ಪ್ರೀತಿ ಮಾಡೋದಕ್ಕೂ ಅವರೇ ಸರ್, ನಾಗಾರ್ಜುನ ಸರ್, ರೊಮ್ಯಾಂಟಿಕ್ ಹೀರೋ ಅಂತಲೇ ಹೇಳ್ಬೋದು. ಆದರೆ ಈ ಪ್ರೀತಿ ಮಾಡೋದಕ್ಕೆ ಇನ್ಸ್ಪಿರೇಷನ್ ಅಂತ ಏನಿಲ್ಲ ಸರ್. ಪ್ರೀತಿ ಎಲ್ಲರನ್ನೂ ಮಾಡಬೇಕಲ್ವ, ಇನ್ಸ್ಪಿರೇಷನ್ ಅಂತ ಏನಿಲ್ಲ. ನಿಮ್ಮ ಪ್ರೀತಿಯ ಡೆಫಿನೇಷನ್ ಏನು? ಲವ್ ಈಸ್ ಎವ್ರಿಥಿಂಗ್ ಸರ್, ಲವ್ ಈಸ್ ಎವ್ರಿಥಿಂಗ್. ಪ್ರೀತಿ ಇಲ್ದಿದ್ದು ಏನೂ ಇಲ್ಲ. ಡೆಫಿನೇಷನ್ ಅದೇ, ಲವ್ ಈಸ್ ಎವ್ರಿಥಿಂಗ್. ಲವ್ ಸೀಸನ್ನು ಸಿನಿಮಾದ ಹೆಸರು. ನಾವು ನೋಡ್ತಾ ಇರ್ತೀವಿ, ಇತ್ತೀಚೆಗೆ ಲವ್ ಅನ್ನೋದು ಬೇರೆ ಬೇರೆ ರೂಪಗಳನ್ನು ಪಡೆದುಕೊಳ್ತಾ ಹೋಗಿದೆ. ನಾವು ಸಿನಿಮಾಗಳಲ್ಲೂ ನೋಡಿದ್ದೀವಿ. ಸಿನಿಮಾಗಳಲ್ಲಿ ತೋರಿಸೋವಂಥ ಪ್ರೀತಿ ಪ್ರೇಮ ಬೇರೆ ರೀತಿಯಲ್ಲಿರುತ್ತೆ. ನಮ್ಮ ನಿಜ ಜೀವನದಲ್ಲಿ ನಾವು ಪ್ರೀತಿಯನ್ನು ನೋಡೋ ದೃಷ್ಟಿಕೋನಗಳೇ ಬೇರೆ ಇರುತ್ತೆ. ಸಿನಿಮಾದ ಟೀಸರ್ ನೋಡೋವಾಗ ಕೆಲವೊಂದು ಪಾಯಿಂಟ್ಗಳು ತುಂಬ ಹಂಟಾಯಿತು. ಅಂದರೆ ಒಬ್ಬ ಹುಡುಗಿ ಲೈಫಲ್ಲಿ ಏನೇನಾದರೆ ಬದಲಾವಣೆಗಳಾಗುತ್ತೆ, ಆ ಬದಲಾವಣೆಗೆ ಯಾವುದೋ ಒಂದು ಘಟನೆ ಕಾರಣವಾಗಿರುತ್ತೆ ಅಂತ. ಇದನ್ನೆಲ್ಲ ಹೇಗೆ ವರ್ಕ್ ಮಾಡಿ ತೋರಿಸಿದ್ದೀರಾ ಸಿನಿಮಾದಲ್ಲಿ? ಸರ್ ಕಂಪ್ಲೀಟ್ ನೀವೇನು ಪಾಯಿಂಟ್ಸ್ ಹೇಳಿದ್ರಿ ಈಗ, ಇದಕ್ಕೆಲ್ಲ ಆನ್ಸರು ನಮ್ಮ ಸಿನಿಮಾ. ಯಾಕೆಂದರೆ ರಿಯಲಿಟಿಗೆ ಅಪ್ರೋಚ್ ಇಟ್ಕೊಂಡೇ ಮಾಡಿರುವಂಥ ಸಿನಿಮಾ ಸರ್. ರೈಟಿಂಗಲ್ಲಿ ಪ್ರೀ ಪ್ರೊಡಕ್ಷನ್ ಏನಿದೆ, ಕಂಪ್ಲೀಟ್ ರೈಟಿಂಗು ನಾವು ಏನು ಸೊಸೈಟಿಯಲ್ಲಿ ನಡೀತಿದೆ, ಸೊಸೈಟಿಯಲ್ಲಿ ಏನು ಬೇಕಿದೆ ಅಥವಾ ಏನು ಬೇಡ ಅನ್ನೋದನ್ನು ನಾವು ಹೇಳಕ್ಕೆ ಕೊಡ್ತಿದ್ದೀವಿ. ನೀವೇನು ಕ್ವಶನ್ಸ್ ಕೇಳಿದ್ರೆ ಇದಕ್ಕೆಲ್ಲ ಆನ್ಸರ್ ಲವ್ ಸೀಸನ್ ಸರ್. ಅಂದರೆ ಲೈಫ್ ಜರ್ನಿ ಇದು, ಕಂಪ್ಲೀಟಾಗಿ ನಮ್ಮ ಲೈಫಲ್ಲಿ ಅಥವಾ ಎಲ್ಲರೂ ಫೀಲ್ ಆಗುವಂಥ ಸಿನಿಮಾ ಇದು. ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಈ ಲೈಫ್ ಅನ್ನೋ ಜರ್ನಿಯಲ್ಲಿ ಕೆಲವೊಂದು ಚಾಪ್ಟರ್ಸ್ನ ನಾವು ತೋರಿಸಿದ್ದೀವಿ ಸರ್. ಪ್ರೀತಿಯಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಸಾಮಾನ್ಯ. ನಾವು ಇವಾಗ ಯಾರನ್ನೋ ಪ್ರೀತಿಸ್ತೀವಿ ಅಂದರೆ ಅವರಿಂದನೂ ಅದೇ ಪ್ರೀತಿಯನ್ನು ಬಯಸ್ತೀವಿ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಈ ಪೊಸೆಸಿವ್ ಆಗೋದು, ಡಿಪ್ರೆಷನ್ಗೆ ಬೀಳೋದು, ಈ ಥರ ಎಲ್ಲ ಸಮಸ್ಯೆಗಳು ಬರ್ತಾ ಇದೆ. ನಾವು ಇಂಡಸ್ಟ್ರಿ ವೈಸ್ ನೋಡಿದ್ರೆ ಸುಮಾರು ಲವ್ ರಿಲೇಟೆಡ್ ಸಿನಿಮಾಗಳು ಬಂದುಬಿಟ್ಟಿದೆ. ಇನ್ನೇನು ಹೊಸ್ತು ಲವ್ ಅಂದಾಗ ಅನ್ನೋವಂಥ ಒಂದು ಮೂಲ ಪ್ರಶ್ನೆ. ಅದಕ್ಕೆ ಹೇಗೆ ನೀವು ಆಡಿಯನ್ಸ್ಗೆ ಇನ್ವೈಟ್ ಮಾಡ್ತೀರಾ? ಇದು ಔಟ್ ಆ್ಯಂಡ್ ಔಟ್ ಲವ್ ಸ್ಟೋರಿ ಅಲ್ಲ. ಲವ್ ಸ್ಟೋರಿ ಜೊತೆಗೆ ಹೈ ಮಾರಲ್ ವ್ಯಾಲ್ಯೂಸ್ನ ಬ್ಲೆಂಡ್ ಮಾಡಿರುವಂಥ ಸಿನಿಮಾ. ಈ ಸಿನಿಮಾ ನೋಡಬೇಕಾದ್ರೆ ಈ ನನ್ನ ಲೈಫಲ್ಲಿ ಹಿಂಗಾಗಿತ್ತು, ಅಥವಾ ನನ್ನ ಫ್ರೆಂಡ್ ಲೈಫಲ್ಲಿ ಹಿಂಗಾಗಿತ್ತು, ಇಲ್ಲ ನನಗೆ ಗೊತ್ತಿರೋರ ಲೈಫಲ್ಲಿ ಹಿಂಗಾಗಿತ್ತು, ಇಲ್ಲ ನನ್ನ ಮಗನ ಲೈಫಲ್ಲಿ ಹಿಂಗಾಗಿತ್ತು ಅನ್ಕೊಳ್ಳೋ ಅಂಥ ಸಿನಿಮಾ ಸರ್ ಇದು. ಅಂದರೆ ರಿಯಲಿಸ್ಟಿಕ್ ಅಪ್ರೋಚ್ ಇಟ್ಕೊಂಡೆ, ಅಂದರೆ ನಿಮಗೆ ಯಾರ್ದೋ ಒಬ್ಬರು ಲೈಫ್ ನೋಡ್ತಿದ್ದೀನಿ, ನಾನು ಲೈಫ್ ಜರ್ನಿ ನೋಡ್ತಿದ್ದೀನಿ ಅನ್ನೋ ಫೀಲ್ ಕೊಡುತ್ತೆ ನಿಮಗೆ.
ಸಿನಿಮಾಗಳು ರಿಲೀಸ್ ಆಗುವಾಗ ಸಾಮಾನ್ಯವಾಗಿ ಶುಕ್ರವಾರದ ರೇಸ್ ಅಂತ ಅಂದ್ಕೊಂಡ್ರೆ ಒಂದಷ್ಟು ಸವಾಲುಗಳು ಇದ್ದೇ ಇರುತ್ತೆ. ಹೊಸಬರ ಕನಸುಗಳನ್ನು ಪ್ರೇಕ್ಷಕ ಪ್ರೋತ್ಸಾಹಿಸಬೇಕು ಅಂತ ಕೊರೋನಾ ಆದಮೇಲಿಂದ ನಾವು ಮಾತಾಡ್ತಾನೆ ಇರ್ತೀವಿ. ಒಳ್ಳೊಳ್ಳೆ ಕಂಟೆಂಟ್ಗಳು ಒಂದೊಂದು ಸಲ ಪ್ರಚಾರದ ಕೊರತೆಯಿಂದ ರೀಚ್ ಆಗೋದಿಲ್ಲ, ಒಂದೊಂದು ಸಲ ರೀಚ್ ಆಗದೆ ಇರೋ ಕಾರಣಕ್ಕೆ ಅದೇ ಸಿನಿಮಾ ತಂಡದಿಂದ ಇನ್ನಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಬರೋದಕ್ಕಾಗೋದಿಲ್ಲ. ಈ ಸಮಸ್ಯೆಗಳನ್ನೆಲ್ಲ ಹೇಗೆ ನೋಡ್ತೀರಾ ಒಬ್ಬ ಸಿನಿಮಾ ಪ್ರೇಮಿಯಾಗಿ? ಸರ್, ಇದು ಚೇಂಜ್ ಆಗಬೇಕು. ಇದಕ್ಕೆ ಒಂದು ಸಿಸ್ಟಮ್ ಅನ್ನೊಂದು ತರಬೇಕು ಸರ್. ಇಂಡಸ್ಟ್ರಿ ದೊಡ್ಡವರು ಯಾರಿದ್ದಾರೆ ಅವರೊಂದು ಚೇಂಜಸ್ ತರಬೇಕು. ಅಂದರೆ ತುಂಬ ಸಿನಿಮಾಗಳು ರಿಲೀಸ್ ಆಗ್ತಿದೆ, ಯಾರಿಗೂ ಗೊತ್ತಾಗೋದು ಇಲ್ಲ. ಈ ಸಿನಿಮಾ ರಿಲೀಸ್ ಆಯಿತಾ, ಈ ಸಿನಿಮಾ ಯಾರು ಅಂತಲೇ ಕೇಳಿಬಿಡ್ತಾರೆ ಜನ. ಸೊ ಅದು ತುಂಬಾ ಏನಂತಾರೆ, ತುಂಬಾ ಇದೆ ಸರ್. ಅದು ಆ ಪ್ರಾಬ್ಲಮ್ ಇದೆ. ಬಟ್ ಹೊಸಬ್ರಿಗೆ ತುಂಬಾ ಸಮಸ್ಯೆ ಇದೆ. ಬಟ್ ಅದು ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದು ನಾವೇ ಮಾಡ್ಕೊಂಡಿರೋದು. ಅಂದರೆ ಆ ಥರ ಜನ ನಂಬಿ ಬಂದಾಗ ನಾವು ಒಳ್ಳೆ ಸಿನಿಮಾಗಳು ಕೊಡೋಕ್ಕಾಗಲಿಲ್ಲ. ಈಗ ಒಳ್ಳೆ ಸಿನಿಮಾಗಳು ಬರ್ತಿದೆ, ಬಟ್ ಜನ ನಂಬ್ತಿಲ್ಲ. ಅದೊಂದು ಚೇಂಜಸ್ ಆಗಬೇಕು. ನೋಡೋಣ ನಮ್ಮ ಸಿನಿಮಾದಿಂದ ಅದೇನಾದರೂ ಸ್ವಲ್ಪ ಚೇಂಜಸ್ ಆದರೆ ನಮಗೆ ತುಂಬ ಯಾಕಂದರೆ ಎಲ್ಲ ಹೊಸಬ್ರು ಸೇರ್ಕೊಂಡು ಮಾಡಿರುವಂಥ ಸಿನಿಮಾ. ಸೊ ಅವರು ಬಂದು ನಮಗೆ ಸಪೋರ್ಟ್ ಮಾಡಿದಾಗ ನಾವು ಇನ್ನೂ ಹೆಚ್ಚೆಚ್ಚು ಇದಕ್ಕೆ ಸ್ವಲ್ಪ ಮಾಡಬೇಕು ಅಂತ ಅನಿಸುತ್ತೆ ಸಿನಿಮಾಗಳನ್ನ. ಮುಕುಂದ್, ನಮ್ಮ ಮೇಲೆ ಯಾರಾದರೂ ಒಬ್ಬರು ನಂಬಿಕೆ ಇಟ್ಟಿದ್ದಾರೆ ಅಂದರೆ ಅದನ್ನು ಕಾಪಾಡ್ಕೊಳ್ಳೋದು, ಉಳಿಸ್ಕೊಳ್ಳೋದು ತುಂಬ ದೊಡ್ಡ ವಿಷಯ. ಈಗ ಮಂಜುನಾಥ್ ಸರ್ರು ಬಂಡವಾಳ ಹೂಡಿದ್ದಾರೆ, ಪೃಥ್ವಿಕ್ ಅವರು ಅವ್ರದ್ದೊಂದಷ್ಟು ಸಿನಿಮಾ ಕೃಷಿ ಇದೆ. ಇಬ್ಬರಿಬ್ಬರ ನಂಬಿಕೆಗಳು ನಿಮ್ಮ ಮೇಲೆ ಬಿದ್ದಾಗ ಅದು ಎಷ್ಟು ಸ್ಟ್ರೆಸ್ ಆಗುತ್ತೆ, ಮತ್ತು ಆ ಸ್ಟ್ರೆಸ್ಸೇ ನಿಮಗೆ ಒಂದೊಂದ್ಸಲ ಸ್ಟ್ರೆಂತ್ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ಹೌದು, ಇಷ್ಟು ನಂಬಿದ್ದಾರೆ ಅಂದರೆ ನಾನು ಒಬ್ಬ ನಟನಾಗಿ ಉಳಿಸ್ಕೋಬೇಕು ಅಂತ. ನೀವು ಫೈನಲ್ ಪ್ರಿಂಟ್ ನೋಡಿದಾಗ ಏನೆಲ್ಲ ಯೋಚನೆಗಳು ಬಂತು? ಅದನ್ನೆಲ್ಲ ಉಳಿಸ್ಕೊಳ್ತೀನಿ ಅಂತ ಬಂತ? ಖಂಡಿತ ಉಳಿಸ್ಕೊಂಡಿದ್ದೀನಿ. ಆ ಮಾತನ್ನು ಡೈರೆಕ್ಟರ್ ಸರು ಹೇಳಿದ್ದಾರೆ, ಪ್ರೊಡ್ಯೂಸರ್ ಸರು ಹೇಳಿದ್ದಾರೆ. ನಾನು ಆ್ಯಸ್ ಆ್ಯಕ್ಟ್ರಾಗಿ ನಾನು ಡೆಬ್ಯೂಟ್ ಮಾಡುವಾಗ ನನಗೆ ಸುಮಾರು ಡೌಟ್ಸ್ ಇರುತ್ತೆ. ನಾನು ಮಾಡ್ತಿರೋದು ಸರಿನಾ, ಇಲ್ಲ ನಾನು ನಿಂಗೆ ಕರೆಕ್ಟಾಗಿ ಮಾಡ್ತಿದ್ದೀನಾ ಇಲ್ವಾ, ಸುಮ್ಮನೆ ಅಂದರೆ ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಲ್ಲ, ಬೇರೆಯವ್ರನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕಾಗತ್ತೆ. ಮೈನ್ಲಿ ಡೈರೆಕ್ಟ್ರು, ಯಾಕಂದರೆ ಅವ್ರದ್ದೊಂದು ವಿಷನ್ ಇರುತ್ತೆ. ಅವರೊಂದು ಸ್ಕ್ರಿಪ್ಟ್ ಬರಬೇಕು, ಅವ್ರ ಬೇಬಿ ಅಂತಲೇ ಹೇಳ್ಬೋದು. ಒಂದು ಸಬ್ಜೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಸುಮಾರು ವರ್ಷಗಳದಕ್ಕೆ ಟೈಮ್ ಕೊಟ್ಟಿರ್ತಾರೆ, ಸುಮಾರು ಯೋಚನೆಗಳು ಮಾಡಿರ್ತಾರೆ. ಅದು ಒಂದು ಪ್ಲಸ್ ನನ್ನ ಜೊತೆಯಲ್ಲಿ ಪ್ರೊಡ್ಯೂಸರ್ಗೂ ಒಂದು ಡೆಬ್ಯೂಟು, ಡೈರೆಕ್ಟ್ರಿಗೂ ಒಂದು ಡೆಬ್ಯೂಟು. ಸೊ ಈ ರೆಸ್ಪಾನ್ಸಿಬಿಲಿಟಿನೂ ನನ್ನ ಮೇಲೆ ಇರುತ್ತೆ. ಯಾಕೆಂದರೆ ಒಂದು ಕಥೆನ ಒಂದು ಹೀರೋ ಮೂಲಕ ಹೇಳಕ್ಕೆ ಕೊಡ್ತಿರ್ತಾರೆ. ಈಗ ಅವ್ರ ಕತೆ ಚೆನ್ನಾಗಿದ್ದು ನಾನು ಚೆನ್ನಾಗಿ ಅದನ್ನು ಪೋರ್ಟ್ರೇ ಮಾಡೋಕ್ಕಾಗಲಿಲ್ಲ ಅಂದರೆ ಅದು ಇಡೀ ತಂಡಕ್ಕೆ ಇದಾಗುತ್ತೆ. ಅಂದರೆ ಕಂಟೆಂಟ್ ಚೆನ್ನಾಗಿತ್ತು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋರು ಚೆನ್ನಾಗಿರಲಿಲ್ಲ, ಈ ಥರ ಹೆಸರು ಬಂದುಬಿಡುತ್ತೆ. ಇದೆಲ್ಲ ಇತ್ತು ಸರ್. ಸಿನಿಮಾ ಫಸ್ಟ್ ಕಾಪಿ ನೋಡಿದ್ಮೇಲೆ ಪ್ರೊಡ್ಯೂಸರ್ ಸರ್ ಹ್ಯಾಪಿ, ಡೈರೆಕ್ಟರ್ ಸರು ಹ್ಯಾಪಿ. ಸೊ ಅದು ನನಗೆ ಸ್ವಲ್ಪ ಕೂಲಾಗಿದ್ದೀನಿ. ಓಕೆ, ಇವ್ರು ಒಪ್ಕೊಂಡಿದ್ದಾರೆ ಅಂದರೆ ಡೈರೆಕ್ಟ್ರು ಒಂದು ವಿಷನ್ ಅಂತ ಇಟ್ಕೊಂಡ್ಮೇಲೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದರೆ ಅಲ್ಲಿ ನಾವು ಅರ್ಧ ಗೆದ್ದಂಗೆ. ಕೊನೆಯದಾಗಿ ನಮ್ಮ ಈ ಮಾತುಕತೆನ ಒಂದು ಪ್ಲಸ್ ನೋಟ್ ಜೊತೆಗೆ ಮುಗಿಸ್ಕೊಟ್ಬಿಡ್ತೀನಿ. ಜುಲೈ 3ನೇ ತಾರೀಕು ಡಿಸಿಷನ್ ಡೇ ಅಂತ ಹೇಳ್ಬೋದು. ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಯಾವುದೇ ದೊಡ್ಡ ಸಿನಿಮಾಗಳು ಇಲ್ಲ. ಇದು ಕಂಟೆಂಟ್ಗಳಿಗೆ ಪ್ರೈಮ್ ಟೈಮ್ ಅಂತ ಅಂದ್ಕೊಂಡೇ ನೀವು ಡಿಸೈನ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಆಡಿಯನ್ಸು ಚಿತ್ರಮಂದಿರಗಳಿಗೆ ಬರ್ತಾ ಇಲ್ಲ ಅನ್ನುವಂಥ ಒಂದು ಕಾಮನ್ ಕಂಪ್ಲೇಂಟು ಸಾಕಷ್ಟು ವರ್ಷಗಳಿಂದ ಇದೆ. ಸಾಕಷ್ಟು ಮೌತ್ ಪಬ್ಲಿಸಿಟಿ ಆಗಬೇಕು, ಹಾಗಂದ್ರೆ ಮಾತ್ರ ಬರ್ತಾರೆ ಅಂತ. ನಾವು ಮೌತ್ ಪಬ್ಲಿಸಿಟಿ ಆಗಿ ಹೊಸ ಕಂಟೆಂಟ್ಗಳು ಗೆಲ್ಲಬೇಕು ಅನ್ನೋ ಅಷ್ಟೊತ್ತಿಗೆ ಥಿಯೇಟ್ರ್ಗಳಿಂದ ಎತ್ತಿಬಿಟ್ಟಿರ್ತಾರೆ. ಸೊ ನಿಮ್ಮ ಟೋಟಲ್ ರಿವ್ಯೂ ಪಾಯಿಂಟ್ ಏನು ಆಡಿಯನ್ಸ್ ಮೇಲೆ? ಜುಲೈ 3ನೇ ತಾರೀಕು ಲವ್ ಸೀಸನ್ ಸಿನಿಮಾ ರಿಲೀಸ್ ಆಗ್ತಿದೆ. ನನಗೆ ಗೊತ್ತು ನಂಬಿಕೆ ಕಳ್ಕೊಂಡಿದ್ದೀರಾ. ಬಿಕಾಸ್ ಅದು ನಾವೇ ಮಾಡಿರೋವಂಥದ್ದು, ನಮ್ಮ ಕಡೆಯಿಂದನೇ ಆಗಿರೋವಂಥದ್ದು. ಒಳ್ಳೆ ಸಿನಿಮಾಗಳು ಬಂದಾಗ ಜನ ಬರ್ತಿರಲಿಲ್ಲ, ಬಟ್ ಜನ ಬರ್ತಿದ್ದಾಗ ಒಳ್ಳೆ ಸಿನಿಮಾಗಳು ಬರ್ತಿರಲಿಲ್ಲ. ಇದನ್ನು ಬ್ರೇಕ್ ಮಾಡೋಣ. ಈ ಲವ್ ಸೀಸನ್ ಸಿನಿಮಾದಿಂದ ಬ್ರೇಕ್ ಮಾಡ್ತೀವಿ. ನಮ್ಮನ್ನು ನಂಬಿ ಥಿಯೇಟ್ರಿಗೆ ಬನ್ನಿ. ಜುಲೈ 3ನೇ ತಾರೀಕು ರಿಲೀಸ್ ಆಗ್ತಿದೆ. ಯಾಕೆ ಅಂದರೆ ನೀವು ಕೊಡೋ ಟೈಮು ಮತ್ತು ನೀವು ಕೊಡೋ ಹಣ ನಿಮಗೆ ನಾವು ಮೋಸ ಮಾಡೋದಿಲ್ಲ. ಈ ಸಿನಿಮಾ ನೋಡಿದ ಮೇಲೆ ನೀವು ನನ್ನ ಲೈಫಲ್ಲಿ ಹಿಂಗೆ ಆಗಿತ್ತಲ್ಲ, ಇಲ್ಲ ನಮ್ಮ ಹುಡುಗರ ಲೈಫಲ್ಲಿ ಹಿಂಗೆ ಆಗಿತ್ತಲ್ಲ ಅನ್ನೊಂದು ಫೀಲ್ನ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಮತ್ತು ಸಿನಿಮಾ ನೋಡಾದಮೇಲೆ ಮನೆಗೆ ಹೋಗಿ ಇದ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಸೊ ಒಳ್ಳೆ ಕಂಟೆಂಟ್ ಜೊತೆಯಲ್ಲಿ ಹೊಸಬು ಎಲ್ಲ ಸೇರಿ ಮಾಡಿರುವಂಥ ಸಿನಿಮಾ. ನಿಮ್ಮ ಸಪೋರ್ಟ್ ಬೇಕು. ಏನಂತಾರೆ, ಕೆಲವೊಂದು ಫೀಲಿಂಗ್ಸ್ನ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ ಅಂತಾರೆ, ಬಟ್ ಫೀಲ್ ಮಾಡ್ಬೋದು. ಕೆಲವೊಂದು ಫೀಲ್ನ ಫೀಲ್ ಮಾಡ್ಬೋದು. ಸೊ ಆ ಫೀಲ್ ಮಾಡುವಂಥ ಸಿನಿಮಾ ನಮ್ಮ ಲವ್ ಸೀಸನ್ಸ್. ಆಮೇಲೆ ಇವತ್ತು ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಯಾರೇ ದೊಡ್ಡ ಸ್ಟಾರ್ ಆಗಿರಲಿ, ಯಾರೇ ದೊಡ್ಡ ಸ್ಟಾರ್ ಇರಲಿ, ಅವರು ಸ್ಟಾರ್ಟ್ ಆಗಿದ್ದು ನಮ್ಮ ಥರನೇ ಹೊಸತನದಿಂದ. ಸೊ ಅವ್ರಿಗೆ ಹೆಂಗೆ ಪ್ರೀತಿ ಮತ್ತು ಹೆಂಗೆ ಸಪೋರ್ಟ್ ಕೊಟ್ರಿ, ಅದೇ ಥರ ಪ್ರೀತಿ ಮತ್ತು ಸಪೋರ್ಟ್ ನಮಗೆ ಕೊಡಿ. ಆ ಪ್ರೀತಿ ಮತ್ತು ಸಪೋರ್ಟ್ನ ನಾವು ಉಳಿಸ್ಕೊಳ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ. ದಯವಿಟ್ಟು ಬನ್ನಿ ಥಿಯೇಟ್ರಿಗೆ, ಸಿನಿಮಾ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಮುಕುಂದ್, ಆಲ್ ದ ವೆರಿ ಬೆಸ್ಟ್. ಕಂಟೆಂಟ್ಗಳಲ್ಲಿ ಸಾಫ್ಟಾಗಿ, ರಗಡಾಗಿ, ಸ್ವೀಟಾಗಿ ಬೇರೆ ಬೇರೆ ಆ್ಯಂಗಲ್ಸಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. 3ನೇ ತಾರೀಕು ಒಬ್ಬ ನಾಯಕ ನಟನಾಗಿ ಗಾಂಧಿನಗರಲ್ಲಿ ನಿಲ್ಲೋ ಥರ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಇವಿಷ್ಟು ಹೀರೋ ಮುಕುಂದ ರಾಮಸ್ವಾಮಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.
ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.